ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ವಾಸವಿ ಜಯಂತಿ, ಅದರ ಪ್ರಯುಕ್ತವಾಗಿ ನಾವು ಮನೆಯಲ್ಲೇ ಯಾವ ಥರ ನಾವು ತಂಬಿಟ್ಟು ದೀಪನ ಮಾಡ್ಕೋಬಹುದು ಅಂತ ಹೇಳಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ನನ್ನ ಜೊತೆ ಇವತ್ತು ನನ್ನ ಅಮ್ಮನೂ ಕೂಡ ಇದ್ದಾರೆ. ಅವರೇ ಇದರದ್ದು ರೆಸಿಪಿನ ನಿಮಗೆ ಶೇರ್ ಮಾಡ್ತಾರೆ. ಅವರು ಯಾವ ಥರ ಈ ತಂಬಿಟ್ಟನ್ನು ಮಾಡ್ತಾರೆ ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಓಕೆನಾ? ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ. ಹಾಯ್ ಅಮ್ಮ. ಹಾಯ್, ನಮಸ್ಕಾರ. ನಾಳೆ ವಾಸವಿ ಜಯಂತಿ ಇದೆ, ನಮ್ಮ ಕುಲದೇವತೆ. ಬೆಳಗ್ಗೆ ಎದ್ದು ತಂಬಿಟ್ಟು ಆರತಿ ಮಾಡಬೇಕು. ಓಕೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದೀವಿ ಈಗ. ಹೌದಾ? ತಂಬಿಟ್ಟಲ್ಲಿ ಏನಮ್ಮ ವಿಶೇಷತೆ ಇದೆ? ಅದು ಲಾಸ್ಟಿಗೆ ಹೇಳ್ತೀನಿ. ಸೀಕ್ರೆಟಾ? ಲಾಸ್ಟಿಗೆ ಹೇಳೋದಾ? ಇವಾಗ ಹೇಳ್ಬಾರ್ದು ಅಂತ ಹೇಳಲ್ಲ, ಸೀಕ್ರೆಟ್ ಅದು. ಕಂಟಿನ್ಯೂ ಯುವರ್ ಸೀಕ್ರೆಟ್. ಇವಾಗ ಏನ್ ಮಾಡ್ತಾ ಇದ್ದೀರಾ? ಶೇಂಗಾ ಬೀಜ ಉರಿಬೇಕಿದು. ಓಕೆ, ಇದು ಎಷ್ಟು ತಗೊಂಡಿದ್ದೀರಾ ಶೇಂಗಾ ಬೀಜ? 2 ಇಡಿಯಷ್ಟು ಶೇಂಗಾ ಬೀಜನ ತಗೊಂಡಿದ್ದೀರಾ. ಸ್ವಲ್ಪನೂ ಆಯಿಲ್ ಹಾಕ್ಲಿಕ್ಕೆಲ್ಲ, ಹಾಗೇನೆ ಹಸಿದಾಗಿ ಹುರ್ಕೋಬೇಕಾ? ಓಕೆ. ಕಬ್ಬಣದ ಬಾಂಡ್ಲಿಯಲ್ಲೇ ಮಾಡಬೇಕು. ಹೌದಾ? ಅಲ್ಯೂಮಿನಿಯಂ ಬಾಂಡ್ಲಿ ಮಾಡಬಾರ್ದು. ಕಬ್ಬಿಣದ ಬಾಂಡ್ಲಿಯಲ್ಲಿ ಯಾಕೆ ಮಾಡಬೇಕು? ಅದು ಒಳ್ಳೆ ಐರನ್ ಕಂಟೆಂಟ್. ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕೂಡ ಹೇಳಿದ್ರಲ್ಲ, ಪ್ರತಿಯೊಬ್ರು ನೋಡಿ ಕಬ್ಬಿಣದ ಬಾಂಡ್ಲೆನೇ ಯೂಸ್ ಮಾಡಿ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಫ್ಲೇಮ್ ಅನ್ನು ಆದಷ್ಟು ಲೋ ಆಗಿ ಇಡಿ, ಜಾಸ್ತಿ ಫ್ಲೇಮ್ ಕೊಡಬೇಡಿ, ಆದಷ್ಟು ಲೋ ಆಗಿ ಇಡಿ. ಯಾಕೆಂದ್ರೆ ಇದು ಕಡಲೆ ಬೀಜ ಸುಟ್ಟೋಗ್ಬಾರ್ದಲ್ವಾ. ಈ ಬೆಲ್ಲದ ಆರತಿ, ತಂಬಿಟ್ಟಾರತಿ ಎಲ್ಲ ಮಾಡ್ತಾರಲ್ಲ ನಾಳೆ ವಾಸವಿ ಜಯಂತಿಗೆ. ಮಕ್ಕಳಿನ ಮನೇಲಿ ಮಾಡ್ಲೇಬೇಕದು. ಓಕೆ, ಈ ತಂಬಿಟ್ಟಾರತಿ ವಿಶೇಷತೆ ಏನಮ್ಮ? ಅದಾಗುತ್ತೆ, ಮಕ್ಕಳಿಗೆಲ್ಲ ಆರೋಗ್ಯ ಎಲ್ಲ ಸಿಗುತ್ತೆ ಅಂತ ಮಾಡೋದು. ಹೌದಾ? ಹಾಗೆ ಮನೆಗೆ ದೇವರ ಕೃಪೆ ನಮ್ಮ ಮನೆಗೆ ಎಲ್ಲ ಇರ್ಲಿ ಅಂತ ಹೇಳಿ ಅಲ್ವಾ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕಿಟ್ಟಿದ್ದಾರೆ. ಇಡಿಯಷ್ಟು ಬಾರ್ಲಿ ಅಕ್ಕಿನ ತಗೊಂಡಿದ್ದಾರೆ. ಇದನ್ನು ಕೂಡ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಮಾಮೂಲಿ ಅಕ್ಕಿಲಿ ಮಾಡ್ತಾರೆ, ನಾನು ಹೊಸ ಟೈಪ್ ಮಾಡೋಣ. ಅದೇ ನಾನು ನೋಡಿದೆ, ಮಾಮೂಲಿ ಅಕ್ಕಿ ಕೆಲವರು ರಾತ್ರಿ ನೆನೆ ಹಾಕಿ ಆಮೇಲೆ ತಂಬಿಟ್ಟು ಮಾಡ್ತಾರಲ್ಲ. ನಾನು ಈ ಸರಿ ಇದು ಮಾಡ್ತಾ ಇದ್ದೀನಿ. ಈ ಸಲ ಇದೊಂದು ಸ್ಪೆಷಲ್ ಅಲ್ಲ, ಬಾರ್ಲಿ ಅಕ್ಕಿದು ತಂಬಿಟ್ಟು. ಬಾರ್ಲಿ ಅಕ್ಕಿ ಅದು ಕೂಲ್ ಆಗುತ್ತಲ್ಲ, ಬೇಸಿಗೆ ಅಲ್ವಾ? ಬೇಸಿಗೆ ಅಲ್ವಾ. ಈ ಸಮ್ಮರ್ ಸೀಸನ್ ಅಲ್ಲಂತೂ ಅಕ್ಕಿದು ಮಾಡಿದ್ರೆ ಇನ್ನಷ್ಟು ನಮ್ಗೆ ಜಾಸ್ತಿನೇ ಹೀಟ್ ಆಗಿ ಹೋಗ್ತದೆ. ಅದಕ್ಕಿಂತ ಬಾರ್ಲಿ ಅಕ್ಕಿದು ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಬಾರ್ಲಿ ಅಕ್ಕಿಯ ತಂಬಿಟ್ಟು ಹೇಗೆ ಬಂದಿದೆ ಅಂತ ಕೂಡ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಆಯ್ತಾ? ಇದು ಅಕ್ಷಯ ತೃತೀಯ ದಿವಸ ಬಾರ್ಲಿ ಅಕ್ಕಿ ತರ್ಬೇಕಂತೆ. ಹೌದಾ? ತಂದ್ಬಿಟ್ಟು ಪಾಯಸ ಏನಾದ್ರು ಮಾಡ್ಬೋದು. ತಂದ್ರೆ ತುಂಬಾ ಒಳ್ಳೇದಾಗುತ್ತಂತೆ ಮನೆಗೆ. ಅಂದ್ರೆ ಮನೆಯಲ್ಲಿ ತೃತೀಯ ದಿವಸ ಮನೆಗೆ ಬಾರ್ಲಿ ತಂದ್ರೆ ಮನೆಗೆ ತುಂಬಾ ಒಳ್ಳೇದು. ಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲೇ ನೆಲೆಸ್ತಾರ ಅಂತ ಹೇಳಿ. ನೋಡಿ, ಇದು ಇಷ್ಟು ಫ್ರೈ ಆಗಿದೆ. ಇದನ್ನು ಕೂಡ ಇವಾಗ ಬೇರೆ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದಾರೆ. ಅಮ್ಮ, ಇದು ಬಾರ್ಲಿ ಇದೇನು ಗಸಗಸೆ ಮತ್ತೆ ಕರಿ ಎಳ್ಳು ಇದಕ್ಕೆ ಹಾಕ್ಬೋದು. ಅದ್ರಲ್ಲಿ ಏನು ಇರಲ್ಲ. ಹೌದಾ? ಕರಿ ಎಳ್ಳೆ ಹಾಕಿದ್ರೆ ಒಳ್ಳೇದು. ಹೌದಾ? ಇದಕ್ಕೆ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ನೀವು? ಇಲ್ಲ, ಅದೇ ಬಿಸಿ ಸಾಕು. ಬಾಂಡ್ಲಿ ಬಿಸಿ ಇದೆಯಲ್ಲ ಸಾಕು, ಅದೇ ಬಿಸಿನೇ ಸಾಕು. ಅದೇ ಬಿದೋದ್ರೆ ಕಷ್ಟ ಅಲ್ಲ, ಕಹಿ ಆಗ್ಬಿಡುತ್ತೆ ತಂಬಿಟ್ಟೆಲ್ಲ. ಇದು ಕೂಡ ಇವಾಗ ಬಿಸಿ ಆಯ್ತು. ಇದರ ಜೊತೆನೆ ಹಾಕಿದ್ದಾರೆ. ಹಾಕಿದೆ. ಇವಾಗ ಕೊಬ್ಬರಿ ತುರಿದ್ಬಿಟ್ಟು ಹಾಕೋದಿಲ್ಲ. ಹೌದಾ? ಇದು ಎಷ್ಟು ಗೋಡಂಬಿ ಅಮ್ಮ? ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕ್ತೀನಿ. ದ್ರಾಕ್ಷಿ ಏನಾದ್ರೂ ಹಾಕ್ಲಿಕ್ಕೆ ಇದೆಯಾ ಇದಕ್ಕೆ? ಬಾದಾಮಿ ಹಾಕ್ಬೋದು. ಬಾದಾಮಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ. ಒಂದು 7-8 ಬಾದಾಮಿನ ತಗೊಂಡು ಮಾಡಿ ಹಾಕೋಬೇಕು. ಇದು ಬಾರ್ಲಿ ಪುಡಿ ಮಾಡಿದೆ. ಓಕೆ, ಇದನ್ನೇನಾದ್ರೂ ಹುರ್ಕೊಂಡಿದ್ದೀರಾ? ಈಗ ಹುರಿದ್ನಲ್ಲ ಇದು.
ಹುರ್ಕೊಂಡಿರೋ ಬಾರ್ಲಿನ ಈ ತರ ಪುಡಿ ಮಾಡ್ಕೊಂಡ್ರಿ ಮಿಕ್ಸಿಲಿ? ಮಿಕ್ಸಿ ಸಣ್ಣ ಪುಡಿ ಮಾಡ್ಬೇಕು. ಇದನ್ನ ಇವಾಗ ಇದಕ್ಕೆನೆ ಹಾಕೋಬೇಕಾ? ಇದಕ್ಕೆ ಹಾಕೋದಿಲ್ಲ. ಒಣ ಕೊಬ್ಬರಿ ತುರಿಬೇಕು, ತುರಿದ್ಬಿಟ್ಟು ಇದಕ್ಕೆ ಹಾಕೋದು. ಓಕೆ. ಆಮೇಲೆ ಏಲಕ್ಕಿ ಪುಡಿನ 1 ಸ್ಪೂನ್ ಆಗುವಷ್ಟು ಇಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಉರಿಗಡಲೆ ಬೀಜ. ಈ ಉರಿಗಡಲೆ ಬೀಜನು ಕೂಡ ಹಾಗೇನೆ ಪುಡಿ ಮಾಡ್ಕೊಂಡು ಅದೇ ಮಿಶ್ರಣಕ್ಕೆ ಹಾಕ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ದೊಡ್ಡ ಸ್ಪೂನ್ ಅಲ್ಲಿ 1.5 ಸ್ಪೂನ್ ಆಗುವಷ್ಟು ಇಲ್ಲಿ ತುಪ್ಪ ಹಾಕೊಂಡಿದ್ದಾರೆ. ಕೊಬ್ಬರಿನ ನಾವಿಲ್ಲಿ ನೋಡಿ ತುರಿಯೋ ಮನೆಯಲ್ಲಿ ಈ ತರ ತುರಿತಾ ಇದ್ದಾರೆ. ಹಾಕಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ. ಬಲ್ತಿರೋ ಕಾಯಿ ಅದು ಅವತ್ತೇ ತಿನ್ ಖಾಲಿ ಮಾಡ್ಬೇಕು. ಹೌದಾ? ಹಸಿಕಾಯಿ ಹಾಕಿದ್ರೆ ಈ ತರ ಕೊಬ್ಬರಿ ಹಾಕಿದ್ರೆ 1 ತಿಂಗಳೇನು ಆಗಲ್ಲ. ಹೌದಾ? ಬಲ್ತಿರೋದು ಹಾಕ್ಬೇಕು ಕಾಯಿ. ಎಳೆದು ಹಾಕಂಗಿಲ್ವಾ? ಬಲ್ತಿರೋ ಕಾಯಿ ಕಾಯಿ ಹಾಕ್ಬೋದು. ಇದು ಬೆಂಗಳೂರು ಕಡೆ ಎಲ್ಲ ಮಾಡ್ತಾರೆ. ನಮ್ ತಾಯಿ ಮನೆಯಲ್ಲ ಹುಬ್ಳಿ ಅಲ್ಲಿ ಕಡೆ ಎಲ್ಲ ಏನು ಮಾಡಲ್ಲ ಇದನ್ನ. ಹೌದಾ? ಅಲ್ಲೆಲ್ಲ ಪಂಚಮಿಲಿ 5 ತರ ಉಂಡೆ ಮಾಡ್ತಾರೆ. ಅಂದ್ರೆ 5 ತರ ಉಂಡೆ ಅಂದ್ರೆ ಯಾವ ತರ? ಶೇಂಗಾ ಉಂಡೆ, ಎಳ್ಳುಂಡೆ, ಚಕ್ಲಿ ಕೋಬಳೆ ಎಲ್ಲ ಮಾಡ್ತಾರೆ. ಪಂಚಮಿಗೆ ಮಾತ್ರ? ಪಂಚಮಿಗೆ 5 ತರ ಉಂಡೆ ಮಾಡ್ತಾರೆ. ಈ ತರ ಎಲ್ಲ ಕಡ್ಲೆ ಶೇಂಗಾ ಎಲ್ಲ ಹಾಕಿ ಉಂಡೆ ಮಾಡ್ತಾರೆ. ಆದ್ರೆ ಈ ಕಡೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಈ ಕಡೆ ಶಿವರಾತ್ರಿ ತಂಬಿಟ್ಟು, ಆಮೇಲೆ ವಾಸು ಜಯಂತಿಗೆ, ನಮಗೂ ಗೊತ್ತಿಲ್ಲ, ಆಮೇಲೆ ಗ್ರಾಮ ದೇವತೆಗೆ. ಹೌದಾ? ಅವೆಲ್ಲ ಮಾಡ್ತಾರೆ. ಆಮೇಲೆ ಅದು ಇದು ಬೂದ್ಗುಂಬಳಕಾಯಲ್ಲಿ ದೀಪ ಹಚ್ಚೋದು, ತೆಂಗಿನಕಾಯಿ ನಿಂಬೆ ಹಣ್ಣು ಒಳಗಡೆ ದೀಪ ಹಚ್ಚೋದು ಅವೆಲ್ಲ ಮಾಡ್ತಾರೆ. ಇದೆಲ್ಲ ವರ್ಷಕ್ಕೊಂದ್ಸರಿ ಮಾಡ್ಲೇಬೇಕು ನಾವು, ಗ್ರಾಮ ದೇವತೆಗೆ ಮತ್ತೆ ನಮ್ಮ ವಾಸವಿ ಜಯಂತಿಗೆ. ಇದು ಕಾಂಪಿಟೇಷನ್ ಎಲ್ಲ ಇರುತ್ತೆ, ಡಿಸೈನ್ ಮಾಡ್ಕೊಂಡ್ ಬರ್ತಾರೆ ದೇವಸ್ಥಾನದಲ್ಲೆಲ್ಲ. ಕಾಂಪಿಟೇಷನ್ ಇತ್ತು. ಹೌದಾ? ಅದಕ್ಕೆ ಪ್ರೈಸಸ್ ಎಲ್ಲ ಇರುತ್ತೆ. ತಟ್ಟೆಲೆಲ್ಲ ಡಿಸೈನ್ ಮಾಡ್ಕೊಂಡ್ ಬರ್ತಾರೆ ಅವ್ರೇನೆ. ಇಲ್ಲಿ ಅಷ್ಟು ಫೇಮಸ್ ಅಂತ. ಒಂಥರ ವೀಣೆ, ತಬ್ಲಾ ಎಲ್ಲ ಡಿಸೈನ್ ಮಾಡ್ತಾರೆ. ಇನ್ನು ಬೇಜಾನ್ ಡಿಸೈನ್ ಮಾಡ್ತಾರೆ. ಅದು ಕಾಂಪಿಟೇಷನ್ ಇರುತ್ತಲ್ವಾ, ಅಯ್ಯೋ ತುಂಬಾ ತಲೆ ಕೆಡಿಸ್ಕೊಂಡು ಅದಕ್ಕೆಲ್ಲ ಮುತ್ತು ಅವಳ ಎಲ್ಲ ಹಾಕ್ಬಿಟ್ಟು ಒಂಥರ ಎಲ್ಲ ಡಿಸೈನ್ ಮಾಡ್ಕೊಂಡ್ ಬರ್ತಾರೆ. ಹಿಂಗ ಟೈಪ್ ಮಾಡ್ತಾರೆ, ಕಳಶ ಮಾಡ್ತಾರೆ. ತುಂಬಾ ಬಾತ್ಕೋಳಿ ಅಂತೆ. ಆಮೇಲೆ ನೀವು ಮದುವೆ ಆದ್ಮೇಲೆ ಕಲ್ತಿದ್ದ ಇದೆಲ್ಲ? ನಮ್ಮ ಅತ್ತೆ ಮನೆ ಕಡೆ ಇದ್ ಮಾಡ್ತಾರೆ. ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ. ಆ ಕಡೆ ಎಲ್ಲ ಆರತಿ ತಟ್ಟೆ ಅಂದ್ರೆ ಅದ್ ಬೇರೆ ಇರುತ್ತೆ. ಆರತಿ ತಟ್ಟೆದೇ ಅಲಂಕಾರ ಬೇರೆ ಇರ್ತವೆ. ಇನ್ನ ಪುಡಿ ಮಾಡ್ಬೇಕು, ಮತ್ತೆ ಬೆಲ್ಲ ಕುಟ್ಬಿಟ್ಟು ಮತ್ತೆ ಕಾಸ್ಬಿಟ್ಟು ಸೋದಿಸ್ಬೇಕು. ಸೋದಿಸಿ ಅದಕ್ಕೆ ಹಾಕೋದು. ಬಟಾಟೆ ಅಲ್ವಾ ಇದು? ಆಲೂಗೆಡ್ಡೆ ಎಲ್ಲ ಮೊಳಕೆ ಬಂದಿತ್ತಲ್ಲ, ಅದ್ ಗಿಡ ಬೆಳೆಯುತ್ತೆ. ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಇದನ್ನೆಲ್ಲ. ಹಿಂಗೆ ನೀರ್ ಹಾಕೋದು, ದಿನ ಒಂದಿಷ್ಟು ನೀರ್ ಹಾಕಿದ್ರೆ ಇಷ್ಟ ಹತ್ರ ಬಳ್ಳಿ ಬರುತ್ತೆ. ತುಂಬಾ ಚೆನ್ನಾಗಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಇದೆಲ್ಲ. ನಮ್ಗೆ ಬಂದಾಗೆಲ್ಲ ಹಾಕಿಡ್ತೀನಿ, ಹುಲ್ ಬಂದಂಗ್ ಬರುತ್ತೆ. ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಏನೆಲ್ಲ ಕ್ರಿಯೇಟಿವ್ ಮಾಡ್ಬೋದಲ್ವಾ? ಅಡಿಗೆ ಮನೆ ಒಳಗೆ ಬೆಳೆಸ್ಬೋದು. ಅದಕ್ಕೆ ಬೇಕು ಅಂತೇನಿಲ್ಲ, ಬಿಸಿಲು ಬೇಕಂತ ಹೇಳಿ ಇಲ್ಲ, ಹಂಗೆ ಬೆಳೆಸ್ಬೋದು. ಎತ್ತರಕ್ಕೆ ಬೆಳೆಯುತ್ತಾ? ಇಷ್ಟ ಎತ್ತರ ಬೆಳೆಯುತ್ತೆ, ಎಲ್ಲ ಬೆತ್ತರಕ್ಕೆ ಬೆಳೆಯುತ್ತೆ. ಎತ್ತರಕ್ಕೆ ಬೆಳೆಯುತ್ತೆ. ಬೇಕಾದ್ರೆ ತೆಗೆದ್ಬಿಟ್ಟು ಪಾಟಿಗೆ ಹಾಕ್ಬೋದು. ಇನ್ನು ನಾನು ಕೂಡ ಹೀಗೇನೆ ಮಾಡ್ತೀನಿ. ಯಾವ್ದಾದ್ರು ಆಲೂಗಡ್ಡೆ ಎಲ್ಲ ತಂದ್ರೆ ಅದ್ರ ಸಿಪ್ಪೆ ಬಿಸಾಡಲ್ಲ, ಅದನ್ನ ಹಾಕಿದ್ರೆ ಬೇಗ ಬರುತ್ತೆ. ದಿವಸ ಆಯ್ತು ನೀವು ಹಾಕಿ? ಈಗ ಬೆಳಗ್ಗೆ ಹಾಕಿದ್ನಲ್ಲ. ಸೂಪರ್ ಅಮ್ಮ. ನೋಡಿ, ಈ ಮಿಶ್ರಣಕ್ಕೆ ಸ್ವಲ್ಪ ಕಡಲೆ ಕೂಡ ಮಿಕ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಈ ಉರಿಗಡಲೆನ ನೋಡಿ ಈ ತರ ಪುಡಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿದ್ದಾರೆ. ಇವಾಗ ಇದೆಲ್ಲ ಇದಕ್ಕೇನೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಇವಾಗ ಮಿಕ್ಸಿ ಮಾಡಬೇಕು. ಅದು ಮುಳುಗೋಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಕರಗಿದ್ರೆ ಸಾಕು. ಏನಾದ್ರು ಪಾಕ ಮಾಡ್ಬಿಟ್ರೆ ಅದು ಗಟ್ಟಿ ಆಗ್ಬಿಡುತ್ತೆ. ಸಾಕು. ಅಕಸ್ಮಾತ್ ಇದೇನಾದ್ರು ಎಳೆ ಪಾಕ ಹಂಗೇನಾದ್ರು ಮಾಡಕ್ ಹೋಗ್ಬಿಟ್ರೆ ಇದು ಕಲ್ ತಗೊಂಡ್ ಕುಟ್ಬೇಕು. ಅದಕ್ಕೆ ಬೇಡ, ಸಾಕು. ಇದು ಇವಾಗ ಇಷ್ಟೇ ಸಾಕಲ್ಲ. ಬೆಲ್ಲ ಬೀಜ ಇದೆ, ಅದೇ ಸ್ವಲ್ಪ ಹಾಕ್ತಾ ಇದ್ದೀನಿ. ಶೋಧಿಸ್ಬೇಕು. ಸ್ವಲ್ಪನೇ ಹಾಕೊಂಡು ಮಾಡ್ಕೊಂಡು ಇದು ಕಲಿಸ್ಬೇಕು. ಹಿಂಗೆ ಕಲಿಸ್ಬೇಕೆಲ್ಲ ನೋಡಿ, ಫುಲ್ಲು ಕಲಿಸ್ಬೇಕು. ಬಿಸಿ ಇರುತ್ತೆ. ಉಪ್ಪೆಲ್ಲ ಏನು ಹಾಕ್ಲಿಕ್ಕಿಲ್ಲಲ್ಲ? ಉಪ್ಪೇನು ಹಾಕಲ್ಲ, ಬೆಲ್ಲ
ಆರತಿ ಮಾಡೋದಲ್ಲ ದೇವ್ರಿಗೆ, ಹಿಂಗೆ ನಾವು ಬಿಸಿನೇ ಇದು ಮಾಡ್ಬೇಕಾ? ಆರತಿ ಹಿಂಗೆ ಸೆಂಟ್ರ್ ಮಾಡ್ಕೋಬೇಕಿಲ್ಲ, ತುಪ್ಪ ಬತ್ತಿ ಹಾಕೋದು. ಫುಲ್ಲು ಗಟ್ಟಿ ಆಗುತ್ತಲ್ಲ ಇದು? ಇದು ಆಮೇಲೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿ, ಆರಿದ್ಮೇಲೆ ಗಟ್ಟಿ ಆಗುತ್ತೆ. ಇವಾಗ ಇಷ್ಟು ಸ್ಮೂತ್ ಆಗಿ ಬಂದಿದೆ ಅಲ್ಲ? ಸ್ಮೂತ್ ಇರುತ್ತೆ. ಇನ್ನು ಸ್ವಲ್ಪ ಹೊತ್ತು ಗಾರೆ ಬೆಲ್ಲ ಇದಾಗುತ್ತಲ್ಲ, ಆರಿದ್ರೆ ಗಟ್ಟಿ ಆಗುತ್ತೆ. ಈ ಥರ 4 ಮಾಡಬೇಕು ಆರತಿಗೆ ಅಂತಾನೆ. ಆರತಿಗೆ ಅಂತಾನೆ 2 ಚಿಕ್ಕದು 2 ದೊಡ್ಡದು ಮಾಡ್ತೀವಿ. ಇದನ್ನ ಸೇರಿಗೊಂದು ಮಾಡ್ತಾರೆ ಮದ್ವೆಲೆಲ್ಲ. ಹೌದಾ? ಒಂದ್ ಸೇರಿಗೊಂದೇ ಮಾಡ್ತಾರೆ. ಅದಕ್ಕೆ ಡೆಕೋರೇಷನ್ಸ್ ಇರುತ್ತೆ. ಬರೀ ಮಲ್ಗೆ ಹೂವಿನ ಡೆಕೋರೇಷನ್ 12,000 ರೂಪಾಯಿ, 15,000 ರೂಪಾಯಿ, 25,000 ತನಕ ಮಲ್ಗೆ ಹೂವಿನ ಡೆಕೋರೇಷನ್. ಕರ್ಗಾಗೆಲ್ಲ ಹಿಂದ್ಗಡೆ ಹೋಗ್ತಾರಲ್ಲ, ಹೌದು, ತಗೊಂಡೋದೆಲ್ಲ. ಬೇಕು ಅಂದ್ರೆ ಒಣಕೊಬ್ಬರಿ ಮೇಲೂ ಹಚ್ಬೋದು. ಒಂದ್ ಸ್ವಲ್ಪ ಪಾಕ ಹಿಂಗ್ ಸೋರ್ಬಿಟ್ಟು ಮೇಲೂ ಕೊಬ್ಬರಿ ತುರಿನೂ ಹಚ್ಬೋದು. ಡೆಕೋರೇಷನ್ ಏನ್ ಬೇಕೋ ಮಾಡ್ಬೋದು. ಟ್ರೈನ್ ತರ ಡೆಕೋರೇಷನ್ ಮಾಡ್ಬೋದು, ಕಳಶ, ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದಿಲ್ಲ. ಮಾಮೂಲಿ ದೀಪನ ತೋರಿಸ್ಬಿಡ್ಲ? ಈ ತರನು ಮಾಡ್ಬೋದಿಲ್ಲ. ಇದೊಳಗಡೆ ತುಪ್ಪ ಬತ್ತಿ ಹಾಕ್ಬೇಕು, ಆ ಕಡೆ ಈ ಕಡೆ ಅರಿಶಿನ ಕುಂಕುಮ ಎಲ್ಲ ಹಚ್ಬೇಕು. ಹೌದಾ? ಆಮೇಲೆ ಹೂವು ಎಲ್ಲ ಇಡ್ಬೇಕು. ಡೆಕೋರೇಟ್ ಮಾಡೋದು ಹೂವು ಇಡ್ಲೇಬೇಕು ಆಚೆ ಕಡೆ ಎಲ್ಲ. ಹೌದಾ? ಮನೇಲಿ ಒಬ್ರೇ ಹೆಂಗಸಿದ್ರೆ ಅದ್ರ ಜೊತೆ ಹೂವು ಇಟ್ರೆ ಅದು ಇನ್ನೊಂದು ಹುಡುಗಿ ಇದ್ದಂಗೆ. ಹೌದಾ? ಯಾರು ಹೆಣ್ಮಕ್ಳಿಲ್ಲ, ಮನೇಲಿ 2 ಗಂಡ್ ಮಕ್ಳು ಇರ್ತಾರೆ. ಅವಾಗ ಏನ್ ಮಾಡಕ್ಕಾಗತ್ತೆ, ನಾವು ಹೆಣ್ಮಕ್ಳು ಇರಲ್ವಲ್ಲ. ತಟ್ಟೆಲಿ ಒಂದು ಹೂವು ಇದ್ರೆ ನಮ್ ಜೊತೆ ಒಂದು ಹುಡುಗಿ ಇದ್ದಂಗೆ ಅಂತ. ಹೌದಾ? ಅದಕ್ಕಿನ್ನ ಹೂವು ಇಡ್ತಾರೆ. ಇವಾಗಂದ್ರೆ ಸೊಸೆಯರ್ ಬಂದಿದ್ದಾರೆ. ಮುಂಚೆ ಒಬ್ರೇ ಇದ್ರಿ, ಆವಾಗ ನೀವು ಮಾಡೋದು ಪೂಜೆ. ಅದನ್ನ ಇವತ್ತು ಹೊಡಿಯಂಗಿಲ್ಲ. ದಿವಸ ಮಾಡಿದ್ರೆ ಹೊಡಿಯಂಗಿಲ್ಲ. 6ನೇ ದಿವಸ. ಹೌದಾ? ಮತ್ತೊಂದ್ ದಿವಸ ಹಂಗೆ ಇರ್ಬೇಕು, ದೇವ್ರ ಮುಂದೆ ಹಂಗೆ ಇರ್ಬೇಕು. ದೇವ್ರ ಮುಂದೆ ಹಾಗೆ ಇರ್ಬೇಕು. ಇದೆಲ್ಲ ಮಕ್ಳಿಗೆ ತಿನ್ನಕ್ಕೆ ಅಂತ ಇದು ಇಟ್ಟಿರ್ತೀವಿ. ಇದನ್ನ ಉಂಡೆನೂ ಮಾಡ್ಬೋದು, ಹಂಗೆ ಉದ್ದಕ್ಕೂ ಮಾಡ್ಬೋದು, ಚಪ್ಪಟೆ ಮಾಡ್ಬೋದು. ಯಾವ್ದು ಬೇಕಾದ್ರೆ ನಮ್ಗೆ ಇಷ್ಟ ಅವೆಲ್ಲ. ಶಿವರಾತ್ರಿ ಮಾಡ್ತೀವಿ ತಂದ್ಬಿಟ್ಟು, ಅವಾಗ ಬಿಟ್ರೆ ಇವಾಗ ಮಾಡೋದು. ಹೌದಾ? ಶಿವರಾತ್ರಿ ಮಾಡ್ಲೇಬೇಕು. ಅವಾಗ ಅಕ್ಕಿದು ಮಾಡ್ತಾರೆ, ನಮ್ಮನೇಲಿ ಮಾಡೋದೆಲ್ಲ ಕಟ್ಲೆ. ಈ ಸಲ ಸೀಕ್ರೆಟ್ ಐಟಮ್ಸ್ ಅಂತ ಹೇಳಿದ್ರೆ ನೀವು ಇನ್ನೂ ತೋರಿಸ್ಲೇ ಇಲ್ಲ. ಇವಾಗ ಆಯ್ತಲ್ಲ, ತೋರಿಸಿ ನೋಡಿ. ಇವಾಗ ರಿವೀಲ್ ಮಾಡ್ತಾ ಇದ್ದಾರೆ ಏನ್ ಸೀಕ್ರೆಟ್ ಅಂತ ಹೇಳಿ. ವೇಟ್ ಅಂಡ್ ವಾಚ್. ಇಲ್ಲ, ಇದ್ ಮಾತ್ರ ಕೊಡ್ಬೋದು. ಆಗಿದ್ದನ್ನ ಮನೆಯವ್ರು ಮಾತ್ರ ತಿನ್ಬೇಕು. ಇದು ಆರತಿ ಆಗಿದ್ದ ದಿವಸ ಹೊಡಿಯಂಗಿಲ್ಲ. ಇದು ಮಕ್ಕಳಿಗೆ ಅಂತ ಹೇಳಿ ಕೊಡ್ತಾರೆ. ಇದು ಹಲಸಿನೆಲ್ಲ ಕಿತ್ಕೊಂಡ್ ಬಂದಿದೀನಿ. ಹಲಸಿನೆಲ್ಲ ಇಡ್ಲಿ ಎಲ್ಲ ತಿಂದಿದೀರಾ ಅಲ್ವಾ? ತಿಂದಿದೀವಿ. ಇವಾಗ ಹೊಸ ಟೈಪ್ ನಾನ್ ಮಾಡ್ತಾ ಇರೋದು. ಹಲಸಿನೆಲ್ಲ ಒಳಗಡೆ ತಂಬಿಟ್ಟು ಹಾಕ್ಬಿಟ್ಟು ಆರತಿ ಮಾಡೋಣ ಅಂತ ಹೊಸ ಟೈಪ್. ಸೂಪರ್. ಡೆಕೋರೇಷನ್ಗೆ ಅಂತ ತಂದಿದ್ದೀನಿ. ಹೌದಾ? ವಿಳ್ಯದೆಲೆ ನೋಡಿದೀರಾ? ಏನೇನೋ ಎಲೆಗಳು ನೋಡಿದೀರಾ? ಹಲಸಿನ ಎಲೆಯಲ್ಲಿ ತಂಬಿಟ್ಟಿಟ್ಟು ಆರತಿ ಮಾಡೋದು ಸೀಕ್ರೆಟ್ ಅನ್ನು ನೀವು ಇಷ್ಟು ಹೊತ್ತು ನಮ್ಗೆ ಬಚ್ಚಿಟ್ಟಿಟ್ಕೊಂಡಿರೋದಾ? ತೊಳೆದಿದ್ದೀನಿ. ಇದೆಲ್ಲ ಕುದಿಸ್ಕೊಳ್ಳೋದು. ಈ ಎಲೆದು ನಮ್ಮ ಮಂಗಳೂರು ಕಡೆ ಇಡ್ಲಿ ಮಾಡ್ತಾರೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ವಿಶೇಷವಾಗಿ ನಮ್ಗೆ ಗಣೇಶ ಹಬ್ಬಕ್ಕೆ, ಹಾಗೆ ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ಲ, ಹಾಗೆ ದಸರಾ, ಈ ಎಲ್ಲಾ ಹಬ್ಬಗಳಲ್ಲೂ ಹಲಸಿನ ಎಲೆ ಇಡ್ಲಿ ಇಡ್ಲೇಬೇಕು. ಇಲ್ಲಾಂದ್ರೆ ಅನ್ಕಂಪ್ಲೀಟ್ ಅಂತ ಹೇಳ್ತೀವಿ ಹಬ್ಬನೇ. ಇದನ್ನೆಲ್ಲ ತೊಳೆದಾದ್ಮೇಲೆ ತಿನ್ಬೇಕಾದ್ರೆ ಇದು ಅರಿಶಿನ ಕುಂಕುಮ ಎಲ್ಲ ತೆಗೆದ್ಬಿಟ್ಟು ತಿನ್ನಿ. ಇದು ಆರತಿ ತಟ್ಟೆ. ಇದು
ಮದ್ವೆಗೆ ಅಂತ ಎಲ್ಲ ಮಾಡಿದ್ದು, ನನ್ನ ಮಗನ ಮದ್ವೆಗೆ ಎಲ್ಲ ಅದ್ರಲ್ಲಿ ಇಡೋದು, ಜೋಡಿಸೋದಿದೆಲ್ಲ. ಈ ತಂಬಿಟ್ಟನ್ನು ಜೋಡಿಸೋದು, ಜೋಡಿಸೋದಿಲ್ಲ, ತುಪ್ಪಬತ್ತಿ ಹಾಕ್ಬೇಕು. ಇದರಲ್ಲಿ ತುಪ್ಪ ಬತ್ತಿ ಹಾಕಬೇಕು. ಇದು ವಾಸವಿ ಜಯಂತಿ ದಿವಸ ಇದರಲ್ಲಿ ತುಪ್ಪ ಬತ್ತಿ ಹಾಕಿ ದೇವರಿಗೆ ಆರತಿ ಮಾಡೋದು. ಶರಣರ ಕಾಯೆ ಚಾಮುಂಡೇಶ್ವರಿ, ಶಂಕರಿ ಶಂಕರಿ ಶ್ರೀ ಭುವನೇಶ್ವರಿ. ನೋಡಿ ಫ್ರೆಂಡ್ಸ್, ಹಾಗೆ ನೋಡಿ ತಂಬಿಟ್ಟು ದೀಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವತ್ತಿದು ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋನೇ ಆಗಿರುತ್ತೆ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅಂಟಿಲ್ ದೆನ್ ಎಲ್ಲರಿಗೂ ಬಾಯ್ ಬಾಯ್.